ನಮಸ್ಕಾರ ಸರ್. ಸರ್ ಏನ್ ನಮ್ ನಿಮ್ಮ ಹೆಸರು? ಸರ್ ರವಿಶಂಕರ್ ಅಂತ. ಎಷ್ಟು ಏಜ್ ನಿಮಗೀಗ? ಸರ್ 55. 55. ಟೋಟಲ್ ಆಗಿ ಈಗ ಎಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿದ್ದೀರಾ ನೀವು? ಸರ್ 13.5 ಕೆಜಿ ವೆಯ್ಟ್ ಲಾಸ್ ಆಗಿದ್ದೀನಿ. ಅದೆಷ್ಟು ತಿಂಗಳಲ್ಲಿ ವೆಯ್ಟ್ ಲಾಸ್ ಆಗಿದ್ದಷ್ಟು? ನಂದು ಇವಾಗ 5-6 ತಿಂಗಳಾಯ್ತು. 6 ತಿಂಗಳಲ್ಲಿ ಅಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿದ್ದೀರಾ ಅಲ್ವಾ? ನಾನು ಓಕೆ. 6 ತಿಂಗಳಲ್ಲಿ ಅಷ್ಟು ಕೆಜಿ ವೆಯ್ಟ್ ಅಂದ್ರೆ ಲಾಸ್. ಮಧ್ಯದಲ್ಲಿ ನಾನು ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾ ಇದ್ದೆ, ಮದುವೆ ಎಲ್ಲ ಇತ್ತು, ಫಂಕ್ಷನ್ ಎಲ್ಲ ಇತ್ತು. ಹ್ಮ್. ಹಂಗಾಗಿ ನಮ್ಮ ತಂಗಿ ಮಗನ ಮದುವೆ ಇದ್ದೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಹ್ಮ್. ಬಟ್ ಇವಾಗ 13 ಕೆಜಿ ಹಾಕಿದ್ದೀನಿ. ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಇನ್ನೊಂದು 5 ಕೆಜಿ ಲಾಸ್ ಆಗ್ತೀನಿ. ಹ್ಮ್. ಲಾಸ್ ಆಗ್ತಿರಲ್ಲ. ಮತ್ತೆ ತುಂಬಾ ಜನ ಹೇಳ್ತಾರಲ್ಲ 30+ 40+ ಎಲ್ಲ ಏಜ್ ಆದ್ಮೇಲೆ ವರ್ಕೌಟ್ ಮಾಡಿದ್ರೆ ವರ್ಕೌಟ್ ಮಾಡಬಾರ್ದು, ವೆಯ್ಟ್ಸ್ ಎಲ್ಲ ಎತ್ತಬಾರ್ದು, ಇನ್ನ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾರಲ್ಲ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸರ್ ಅದು ಏನಂದ್ರೆ ಅವ್ರವ್ರ ಮನೋಭಾವನೆ. ಯಾಕಂದ್ರೆ ನಂಗೆ 55 ವರ್ಷ ಆಗೋಯ್ತು, 50 ವರ್ಷ ಆಗೋಯ್ತು, ಇಲ್ಲ ನಾನು ಇಲ್ವೇ ಇಲ್ಲ, ನನ್ಗೆ ಆಗೋದೇ ಇಲ್ಲ, ನನಗೆ ಮಾಡಕ್ ಆಗೋದಿಲ್ಲ ಅಂತ ಹೊರಗಡೆ ಬಂದ್ಮೇಲೆ ನಾವು ಪ್ರತಿಯೊಂದೂ ಇಲ್ಲ ನನ್ನ ಕೈಲಿ ಆಗತ್ತೆ ಅಂದ್ಮೇಲೆ ಇದು ಖಂಡಿತ ಆಗತ್ತೆ. ಆಕ್ಚುಲಿ ನನ್ಗೆ ಇಲ್ಲಿಗೆ ಬಂದ್ಮೇಲೆನೆ ಸೊಂಟ ನೋವಿತ್ತು, ಸಿಕ್ಕಾಪಟ್ಟೆ ವೆಯ್ಟ್ ಇದೆ, 104.5, 5.5 ಇದೆ, ಓಡಾಡಕ್ ಆಗ್ತಿಲ್ಲ, ಮಾತಾಡಕ್ ಆಗ್ತಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ನಾನು ಒಳಗಡೆ ಬರಕ್ ಅಷ್ಟೇ ಎಂಟ್ರಿ, ಆಮೇಲೆ ಸಿಕ್ಕಾಪಟ್ಟೆ ಎನರ್ಜಿ ಆಗುತ್ತೆ. 2 ಅವರಿಂದ 3 ಅವರ್ವರೆಗೂ ವರ್ಕೌಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಇಲ್ಲಿ ಏನ್ ತೊಂದರೆ ಇಲ್ಲ. ಸೊ ಈಗ ನನ್ನ ಡಯಟ್ ಮತ್ತೆ ನನ್ನ ಟ್ರೈನಿಂಗು ಅಥವಾ ನನ್ನ ಡಯಟ್ಗಳ ಬಗ್ಗೆ ಏನ್ ಅನ್ಸುತ್ತೆ ಸರ್? ನಿಮ್ಮ ಅಭಿಪ್ರಾಯ ಹೇಗಿದೆ? ಯಾಕಂದ್ರೆ ನಿಮ್ಗೆ ನನ್ಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ಚಿಕ್ಕ ವಯಸ್ಸಲ್ಲಿ ನೀವು ಇದೆಲ್ಲ ಮಾಡಿ ದೊಡ್ಡವರು ಚಿಕ್ಕವರು ಅಂತ ನೋಡ್ಕೊಂಡು ಒಂದೇ ಸಮ ನೀವು ಟ್ರೀಟ್ಮೆಂಟ್ ಮಾಡಿ ಎಲ್ಲಾರ್ಗು ಮಾಡ್ತೀರಾ, ಅದು ನಮ್ಗೆ ತುಂಬಾ ಖುಷಿಯಾದ ವಿಚಾರ. ಹಂಗಾಗಿ ನಿಮ್ಮ ಬಗ್ಗೆ ನಾವು ಒಂದು ಮಾತು ನಾವೇನು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಇವತ್ತು ಎಷ್ಟೋ ಜನ ಕೇಳಿದೀನಿ, ಅವರು ಇಂಟರ್ನ್ಯಾಷನಲ್ ಡಯಟ್ ಫುಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಲ್ಲಿ ಹೋಗಿ ಕಲ್ತ್ಕೊಳ್ಳಿ ಅಂತೀನಿ. ನಾನು ನಿಜವಾಗ್ಲೂ ಇಲ್ಲಿಗೆ ಬರೋಂಥ ಖುಷಿ ನನಗೆ, ಎಷ್ಟೊಂದು ವರ್ಕೌಟ್ ಮಾಡಿದ್ದೀನಿ, ಇಲ್ಲಿಂದ ಸುಮಾರು ಮಾಡಿದ್ದೀನಿ. ಇಲ್ಲಿ ಬರೋಷ್ಟು ಖುಷಿ ನನಗೆ ಎಲ್ಲೂ ನನಗೆ ತರ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ನಿಮ್ಮ ವರ್ಕೌಟ್ ಆಗಲಿ, ನಿಮ್ಮ ಡಯಟ್ ಫುಡ್ ಆಗಲಿ, ನನಗೆ ತುಂಬಾ ಇಷ್ಟ ಆಯ್ತು ಗುರುಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಥ್ಯಾಂಕ್ ಫಾರ್ ಟೈಮ್.